ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ಇಲ್ಲೆಲ್ಲ ಜನ ದೊಂಬಿ ಹೇಳುವಂಥದ್ದು, ಗಲಾಟೆ ಮಾಡೋದು, ಸಿಕ್ಕಿದ್ದನ್ನು ದೋಚೋದು ಎಲ್ಲ ಮಾಮೂಲಿಯಾಗಿ ಹೋಗ್ಬಿಟ್ಟಿದೆ. ಇತ್ತೀಚೆಗೆ ಬಾಂಗ್ಲಾದಲ್ಲಿ ಏನಾಯಿತು ಅಂತ ನೀವು ನೋಡಿದ್ರಿ. ಅಲ್ಲಿನ ಪ್ರಧಾನಿ ರಾಜೀನಾಮೆ ಕೊಡ್ತಾರೆ. ಪ್ರಧಾನಿ ಶೇಖ್ ಹಸೀನಾ ನಿವಾಸಕ್ಕೆ ಜನ ನುಗ್ಗಿ ದಾಂಧಲೆ ಎಬ್ಬಿಸ್ತಾರೆ. ಒಂದು ದೇಶದ ಪ್ರಧಾನಿಯ ನಿವಾಸ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಜನ ಮನಸ್ಸಿಗೆ ಬಂದಿದ್ದನ್ನು ದೋಚ್ತಾರೆ. ಪ್ರಧಾನಿಗಳ ಇನ್ನರ್ವೇರ್ನಿಂದ ಹಿಡಿದು ಅವರ ಬಟ್ಟೆ ಬರೆ, ಅಲ್ಲಿದ್ದಂತಹ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಸೋಫಾ ಸೆಟ್ಗಳು, ಅಲ್ಲಿ ಸಾಕಿದ್ದಂತಹ ಪಶು ಪಕ್ಷಿಗಳು ಎಲ್ಲದನ್ನು ದೋಚ್ಕೊಂಡು ಹೋಗ್ತಾರೆ. ಆ ಮಟ್ಟಿಗೆ ಜನ ಕೆಳ ಹಂತಕ್ಕೆ ಇಳಿದಿದ್ದಾರೆ. ಮಿತ್ರರೇ, ಇದು ಬಾಂಗ್ಲಾದೇಶದಲ್ಲಾಗಿತ್ತು. ಈಗ ಪಾಕಿಸ್ತಾನದಲ್ಲೂ ಕೂಡ ಇಂತಹದೇ ಘಟನೆ ನಡೆದಿದೆ. ಆದರೆ ಪಾಕಿಸ್ತಾನದಲ್ಲಿ ಸರ್ಕಾರಿ ನಿವಾಸ ಆಗಲಿ, ಪ್ರಧಾನಿಗಳ ಕಚೇರಿಗಾಗಲಿ, ಅವರ ಮನೆಗಾಗಲಿ ನುಗ್ಗಿದ್ದಲ್ಲ. ಬದಲಾಗಿ ಒಂದು ಮಾಲ್ಗೆ ಜನ ನುಗ್ಗಿದ್ದಾರೆ. ಜನ ನುಗ್ಗಿ ದಾಂಧಲೆಯನ್ನು ಎಬ್ಬಿಸಿದ್ದಾರೆ. ಸದ್ಯ ನಮ್ಮ ದೇಶದಲ್ಲೂ ಕೂಡ ಅನೇಕ ಮಾಲ್ಗಳಿದ್ದಾವೆ. ಬೆಂಗಳೂರನ್ನು ತೆಗೆದುಕೊಂಡ್ರೆ ಮಾಲ್ಗಳಿಗೇನು ಬರವಾ? ಇಂತಹ ಒಂದು ಬೃಹತ್ತಾದಂತಹ ಮಾಲ್ಗೆ ಅಲ್ಲಿನ ಜನ ಏಕಾಏಕಿಯಾಗಿ ನುಗ್ಗಿದ್ದು ಇಡೀ ಮಾಲನ್ನು ಧ್ವಂಸ ಮಾಡಿದ್ದಾರೆ. ಸಿಕ್ಕಿದ್ದನ್ನು ದೋಚ್ಕೊಂಡು ಹೋಗಿದ್ದಾರೆ. ಅರ್ಧಕ್ಕರ್ಧ ಹಾಳಾಗಿದೆ, ಇನ್ನರ್ಧ ಜನರ ಪಾಲಾಗಿದೆ. ಇದ್ದಕ್ಕಿದ್ದಂತೆ ಆದಂತಹ ಘಟನೆ. ಮಿತ್ರರೇ, ಈ ಇಡೀ ಘಟನೆ ಇಡೀ ಪಾಕಿಸ್ತಾನ ತಲೆ ತಗ್ಗಿಸುವಂತಹ ಘಟನೆ. ಭವಿಷ್ಯದಲ್ಲಿ ಪಾಕಿಸ್ತಾನದಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ 100 ಬಾರಿ ಯೋಚನೆ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಪಾಕಿಸ್ತಾನಕ್ಕೆ ಇದು ದೊಡ್ಡ ಹಿನ್ನಡೆ ಕೂಡ ಹೌದು. ಹಾಗಾದರೆ ಪಾಕಿಸ್ತಾನದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಯಾವ ಮಾಲ್ನಲ್ಲಿ ಜನ ದೋಚೋದು ಕಾರಣ ಏನು? ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟು ಹೋಗಿದೆ? ಈ ರೀತಿಯ ಘಟನೆಗಳು ಪಾಕಿಸ್ತಾನದಲ್ಲಿ ಇನ್ನೆಷ್ಟು ಆಗಬಹುದು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನದ ಕರಾಚಿ ಅತಿ ದೊಡ್ಡ ನಗರ, ಜನಸಂಖ್ಯೆಯ ಆಧಾರದಲ್ಲೂ ಕೂಡ ಬೃಹತ್ತಾದಂತಹ ನಗರ. ಪಾಕಿಸ್ತಾನದ ಓವರಾಲ್ GDPಗೆ 25% ಕೊಡುಗೆ ಕೊಡುತ್ತೆ. ಅಂದರೆ ಈ ಕರಾಚಿ ನಗರವನ್ನು ಪಾಕಿಸ್ತಾನದ ಆಧಾರ ಸ್ತಂಭ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಮಹತ್ವವಾದಂತಹ ನಗರ. ಈ ನಗರದಲ್ಲಿ ಒಂದು ಡ್ರೀಮ್ ಬಜಾರನ್ನು ಆರಂಭ ಮಾಡಲಾಗಿತ್ತು. ಅಂದರೆ ಅದೊಂದು ದೊಡ್ಡ ಮಾಲ್. ಆರಂಭ ಮಾಡಿದ್ದು ಯಾರು ಕೇಳಿದ್ರೆ, ಪಾಕಿಸ್ತಾನದಿಂದ ಹೊರದೇಶಕ್ಕೆ ಹೋಗಿ ಸಾಕಷ್ಟು ದುಡಿಮೆ ಮಾಡಿ ಬೇಕಾದಷ್ಟು ಹಣ ಗಳಿಸಿದಂತಹ ಒಬ್ಬ ಉದ್ಯಮಿ ಪಾಕಿಸ್ತಾನಕ್ಕೆ ಬಂದು ಇನ್ವೆಸ್ಟ್ ಮಾಡಬೇಕು, ನನ್ನ ಜನರಿಗೂ ಕೂಡ ಒಳ್ಳೆಯದು ಮಾಡಬೇಕು, ನನ್ನ ಜನರಿಗೆ ಬೆಲೆ ಏರಿಕೆಯಾಗಿದೆ, ಒಂದು ಅಗ್ಗದ ದರದಲ್ಲಿ ಜನರಿಗೆಲ್ಲ ವಸ್ತು ಸಿಗುವಂತಹ ಒಂದು ಮಾಲನ್ನು ಆರಂಭಿಸಬೇಕು ಅಂತೇಳಿ ಪಾಕಿಸ್ತಾನದ ಕರಾಚಿಯಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾನೆ. ದೊಡ್ಡದಾದಂತಹ ಮಾಲನ್ನು ಕಟ್ಟಿಸಿ ಅದನ್ನು ಆರಂಭ ಕೂಡ ಮಾಡಲಾಗಿರುತ್ತೆ. ಮಿತ್ರರೇ, ಅದರ ಹೆಸರೇ ಡ್ರೀಮ್ ಬಜಾರ್, ಅಂದರೆ ಕನಸಿನ ಬಜಾರ್ ಅಂತ. ಆ ಬಜಾರ್ನಲ್ಲಿ ಸಿಗುವಂತಹ ಪ್ರತಿ ವಸ್ತುವಿಗೂ ಕೂಡ ರಿಯಾಯಿತಿಯನ್ನು ಘೋಷಿಸಲಾಗಿರುತ್ತೆ. ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಕೂಡ ಕೊಡಲಾಗಿರುತ್ತೆ. ಈ ಬಜಾರ್ನಲ್ಲಿ ಇಂತಿಂಥ ವಸ್ತುಗಳು ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ, ಮಾರ್ಕೆಟ್ ದರಕ್ಕಿಂತಲೂ ಕೂಡ ನಾವು ಇಷ್ಟು ಕಡಿಮೆಗೆ ಕೊಡ್ತೀವಿ ಅಂತ. ಇದೆಲ್ಲದನ್ನು ಆ ಬಿಸ್ನೆಸ್ ಮ್ಯಾನ್ ಯಾಕೆ ಮಾಡಿದ್ದ? ತನ್ನ ಲಾಭಕ್ಕೆ ಒಂದು, ಎರಡನೇದಾಗಿ ನಮ್ಮ ಜನರಿಗೆ ಒಳ್ಳೇದಾಗಲಿ, ನಾನು ವಿದೇಶಕ್ಕೆ ಹೋಗಿ ಸಾಕಷ್ಟು ಸಂಪಾದನೆ ಮಾಡಿದ್ದೀನಿ, ಪಾಕಿಸ್ತಾನದ ಆರ್ಥಿಕತೆ ಹದಗೆಟ್ಟು ಹೋಗಿದೆ, ಇಲ್ಲಿ ನನಗೂ ಲಾಭ ಆಗಬೇಕು, ಜೊತೆಗೆ ಜನರಿಗೂ ಒಳ್ಳೇದಾಗಬೇಕು, ಈ ಉದ್ದೇಶ ಇಟ್ಕೊಂಡು ಈ ಡ್ರೀಮ್ ಬಜಾರನ್ನು ಆತ ಆರಂಭಿಸಿರ್ತಾನೆ. ಆದರೆ ಮಿತ್ರರೇ, ಅಲ್ಲಾಗಿದ್ದೇ ಬೇರೆ. ಪಾಕಿಸ್ತಾನದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಿತ್ತು. ಕರಾಚಿಯ ಜನ ಡ್ರೀಮ್ ಬಜಾರ್ಗೆ ಹೋಗಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದರು. ಈಗ ಯಾವುದೇ ಒಂದು ಮಾಲ್ ಆಗಲಿ, ಒಂದು ಇಂತಿಷ್ಟು ಜನ ಬಂದರೆ ತಡೆದುಕೊಳ್ಬಹುದಪ್ಪ, ಈ ವೀಕೆಂಡ್ನಲ್ಲಿ ಜಾಸ್ತಿ ಕ್ರೌಡ್ ಆಗುತ್ತೆ, ಒಂದು ಅಂದಾಜಿನ ಪ್ರಕಾರ 1000 ಮಂದಿ ಬಂದರೆ ತಡೆದುಕೊಳ್ಳುತ್ತೆ. ಆದರೆ ಈ ಡ್ರೀಮ್ ಬಜಾರ್ಗೆ ಏಕಕಾಲಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಇದು ಅರ್ಥ ಆಯಿತು, ಇಲ್ಲೇನೋ ಎಡವಟ್ಟಾಗುತ್ತೆ, ಇಷ್ಟೆಲ್ಲ ಜನರನ್ನು ಮಾಲ್ ಒಳಗೆ ಬಿಟ್ಟರೆ ತಡೆಯೋದಿಲ್ಲ ಅಂತ. ಅದಕ್ಕೆ ಅವರು ಆ ಜನರನ್ನು ತಡೆಯುವಂತಹ, ಆ ಮಾಬನ್ನು ತಡೆಯುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಬೆರಳೆಣಿಕೆ ಮಂದಿಯಲ್ಲಿ ಅಲ್ಲಿ ಸೆಕ್ಯೂರಿಟಿ ಇದ್ದಿದ್ದು. ಒಂದು ಮಾಲ್ನಲ್ಲಿ ಎಷ್ಟು ಜನ ಸೆಕ್ಯೂರಿಟಿ ಇರ್ಬೋದು? ಒಂದು 10-20 ಜನ ಇರ್ಬೋದು. ಅಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ಮಾಬನ್ನು ತಡೆಯೋದು ಹೇಗೆ? ಆದರೂ ಕೂಡ ಅವರಿಗೆ ಮನವಿ ಮಾಡಲಾಗುತ್ತೆ, ನೀವು ಈಗ ಮಾಲನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈಗಾಗಲೇ ಕ್ರೌಡ್ ಆಗಿದೆ, ನೀವು ಹಂತವಾಗಿ ಬರಬೇಕು, ಒಮ್ಮೆಗೆ ನುಗ್ಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಮನವಿ ಮಾಡಿಕೊಳ್ತಾರೆ. ಅಲ್ಲಿ ಸೇರಿದ್ದಂತಹ ಜನ ಇದಕ್ಕೊಪ್ಪೋದಿಲ್ಲ, ನಾವು ಮಾಲನ್ನು ಪ್ರವೇಶ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂರ್ತಾರೆ. ದೊಡ್ಡದಾಗಿ ಗಲಾಟೆ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಅಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಕೆಲ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬರ್ತಾರೆ. ಮಿತ್ರರೇ, ಯಾರೂ ಕೂಡ ಅಲ್ಲಿನ ಜನರನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಿಮವಾಗಿ ಏನಾಗುತ್ತೆ, ಅಲ್ಲಿ ಸೇರಿದಂತಹ ಅಷ್ಟೂ ಕ್ರೌಡು ಮಾಲ್ ಒಳಗೆ ಪ್ರವೇಶ ಮಾಡುತ್ತೆ. ಮಾಲ್ ಒಳಗೆ ಪ್ರವೇಶ ಮಾಡಿ ಅವರೇನು ಖರೀದಿ ಮಾಡೋದಕ್ಕೆ ಮುಂದಾಗಿಲ್ಲ, ಸಿಕ್ಕಿದ್ದನ್ನು ದೋಚೋದಕ್ಕೆ ಶುರು ಮಾಡ್ತಾರೆ, ಮಾಲ್ಗೆ ಹಾನಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ದಾಂಧಲೆಯನ್ನೇ ಮಾಡಿಬಿಟ್ರು. ಈಗ ನಿಜವಾದ ಉದ್ದೇಶ ನಾನು ಖರೀದಿ ಮಾಡಬೇಕು ಅಂತಂದರೆ ಎಷ್ಟೇ ರಶ್ ಆದರೂ ಕೂಡ ನಾನು ಕಾಯ್ತೀನಿ, ಅಲ್ಲಿ ಕ್ಲಿಯರ್ ಆಗುವವರೆಗೂ ಕೂಡ ನಾನು ಅಲ್ಲಿ ಪರ್ಚೇಸ್ ಮಾಡ್ಕೊಂಬರ್ತೀನಿ. ಆದರೆ ಅಲ್ಲಿ ಬಂದಂತಹ ಜನ ಇದು ಯಾವುದಕ್ಕೂ ಮನಸ್ಸೇ ಮಾಡಿಲ್ಲ. ಅವರೇನೇ ಇದ್ದರೂ ಕೂಡ ಸಿಕ್ಕಿದ್ದನ್ನು ದೋಚೋದಕ್ಕೆ ಶುರು ಮಾಡಿದ್ರು. ಬಟ್ಟೆ ಅಂಗಡಿಯಲ್ಲಿ ಬಟ್ಟೆಗಳನ್ನು ಮನಸ್ಸಿಗೆ ಬಂದಿದ್ದು, ತನ್ನ ಸೈಜನ್ನು ನೋಡಿಲ್ಲ, ಏನನ್ನು ನೋಡಿಲ್ಲ, ಬೆಲೆ ಕೇಳಿಲ್ಲ, ಏನೂ ಇಲ್ಲ, ಕೈಗೆ ಸಿಕ್ಕಿದ್ದನ್ನು ದೋಚ್ಕೊಂಡು ಹೋಗೋದಪ್ಪ. ಇಡೀ ಮಾಲನ್ನು ಕೇವಲ 30 ನಿಮಿಷದಲ್ಲಿ ಧ್ವಂಸ ಮಾಡಿ ಹಾಕಿದ್ದಾರೆ. ಇನ್ನು ಮಾಲ್ ಮೊದಲಿನ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಧ್ವಂಸ ಮಾಡಿದ್ದಾರೆ. ಅಲ್ಲಿ ಸಿಕ್ಕಿದ್ದೆಲ್ಲದನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. 100 ಕೋಟಿ ನಷ್ಟ ಮಾಡಿದ್ದಾರೆ. ಮಿತ್ರರೇ, ಈ ಘಟನೆ ಪಾಕಿಸ್ತಾನ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಕಡೆಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ. ಪಾಕಿಸ್ತಾನದ ಮರಿ
ಮರ್ಯಾದೆಯನ್ನು ಮೂರಾಬಟ್ಟೆ ಮಾಡಿದೆ. ಈ ಘಟನೆ ಇದೆಯಲ್ಲ, ಪಾಕಿಸ್ತಾನಕ್ಕೆ ದೊಡ್ಡ ಹಿನ್ನಡೆ. ಯಾಕೆ ಅಂತಂದರೆ ಈಗಾಗಲೇ ಪಾಕಿಸ್ತಾನ ಆರ್ಥಿಕವಾಗಿ ಬಹಳ ಅಧಪತನವನ್ನು ತಲುಪಿದೆ. ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಅಲ್ಲಿ ಹೊರಗಿನಿಂದ ಬಂದು ಯಾರಾದರೂ ಇನ್ವೆಸ್ಟ್ ಮಾಡಲಿ ಅಂತ ಪಾಕಿಸ್ತಾನ ಬಯಸ್ತಾ ಇದೆ. ಯಾವುದಾದ್ರೂ ದೇಶ ಬರಲಪ್ಪ ಇನ್ವೆಸ್ಟ್ ಮಾಡಲಿ, ನಮ್ಮ ದೇಶದಲ್ಲಿ ನಾವು ಅವರಿಗೆ ಎಲ್ಲ ರೀತಿಯ ಸವಲತ್ತು ಕೊಡ್ತೀವಿ ಅಂತ. ಆದರೆ ಇವತ್ತು ಎಂತಹ ಪರಿಸ್ಥಿತಿ ಬಂದಿದೆ ಅಂತಂದರೆ ಚೀನಾ ಕೂಡ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ಯಾಕೆ ಅಂತಂದರೆ ಚೀನಾದ ನೌಕರರಿಗೂ ಕೂಡ ಪಾಕಿಸ್ತಾನದಲ್ಲಿ ಭದ್ರತೆ ಇಲ್ಲ, ಪದೇ ಪದೇ ದಾಳಿ ಆಗುತ್ತೆ, ಅಲ್ಲಿ ಶಾಂತಿಯೇ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಚೀನಾ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಈಗ ಪಾಕಿಸ್ತಾನದವರು ಹೊರ ದೇಶಕ್ಕೆ ಹೋಗಿ ಸಾಕಷ್ಟು ದುಡ್ಡು ಸಂಪಾದನೆ ಮಾಡಿರ್ತಾರೆ. ಹೋಗಲಿ ನಮ್ಮ ದೇಶಕ್ಕೆ ಬಂದು ಇನ್ವೆಸ್ಟ್ ಮಾಡೋಣ ಅಂತಂದರೆ ಅವರ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ಭದ್ರತೆ ಇಲ್ಲ. ಈಗ ನೀವು ಎಂತಹ ಪರಿಸ್ಥಿತಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತೀರಿ? ನಿಮ್ಮ ಆಸ್ತಿ ಪಾಸ್ತಿಗೆ ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ಭದ್ರತೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ. ನೀವೊಂದು ಅಂಗಡಿ ಆರಂಭಿಸೋದಕ್ಕೂ ಕೂಡ ನೀವು ಯೋಚನೆ ಮಾಡ್ತೀರಿ ತಾನೆ, ಯಾವ ಏರಿಯಾದಲ್ಲಿ ಆರಂಭ ಮಾಡಬೇಕು, ಜನ ಎಷ್ಟು ಬರ್ತಾರೆ, ಅಲ್ಲಿ ಭದ್ರತೆ ಎಷ್ಟಿದೆ, ಪೊಲೀಸರು ನಮಗೆ ಸಹಕಾರ ಕೊಡ್ತಾರಾ ಇಲ್ವಾ, ಎಲ್ಲದನ್ನೂ ಕೂಡ ಯೋಚನೆ ಮಾಡ್ತೀರಲ್ವಾ. ಹಾಗೆ ಒಂದು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ನೋಡ್ತಾರೆ, ದೇಶದ ಪರಿಸ್ಥಿತಿ ಹೇಗಿದೆ ಅಂತ. ಇಂತಹ ಘಟನೆಗಳು ಸಿಕ್ಕಾಪಟ್ಟೆ ಸುದ್ದಿ ಆಗಿಬಿಟ್ರೆ ಯಾರು ತಾನೇ ಇನ್ವೆಸ್ಟ್ ಮಾಡ್ತಾರೆ? ಸದ್ಯ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಬಹಳ ಶೋಚನೀಯ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಅಲ್ಲಿ ಬೆಲೆ ಏರಿಕೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇತ್ತೀಚೆಗೆ ಮಿತ್ರರೇ, ಒಂದು ರಿಪೋರ್ಟ್ನ ಪ್ರಕಾರ ಪಾಕಿಸ್ತಾನದ ಇನ್ಫ್ಲೇಷನ್ ರೇಟ್ ಇದೆಯಲ್ಲ 24ರಿಂದ 25% ಆಗಿದೆ. ಬೆಲೆ ಏರಿಕೆಯೇ ದೊಡ್ಡ ಸಮಸ್ಯೆ. ಹೀಗಾಗಿ ಅಲ್ಲಿ ಯಾರೋ ಬೆಲೆ ಕಡಿಮೆಗೆ ಕೊಡ್ತಾರೆ ಅಂತಂದರೆ ಜನ ಮುಗಿ ಬೀಳ್ತಾರೆ. ಅದಕ್ಕೋಸ್ಕರವಾಗಿ ಡ್ರೀಮ್ ಬಜಾರ್ಗೆ ಬಂದಿದ್ದು ಇಷ್ಟೊಂದು ಸಂಖ್ಯೆಯಲ್ಲಿ ಜನ. ಅನಾಗರಿಕರು ನುಗ್ಗಿದ್ರು, ದಾಳಿ ಮಾಡಿದ್ರು. ಅದೊಂದು ಅನಾಗರಿಕತೆಯ ಪರಮಾವಧಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇದಕ್ಕೆ ಮೂಲ ಕಾರಣ ಏನು? ಬೆಲೆ ಏರಿಕೆ. ಜನರಿಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆ ಪರಿಸ್ಥಿತಿಗೆ ತಲುಪಿದೆ. ಸದ್ಯ ಪಾಕಿಸ್ತಾನದ ಇನ್ಫ್ಲೇಷನ್ ರೇಟ್ 24ರಿಂದ 25% ಅಂತಂದರೆ ನೀವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಭಾರತದಲ್ಲಿ 6ರಿಂದ 7% ಇದ್ದರೆ ನಾವು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6ರಿಂದ 7% ಎಲ್ಲ ಕಡೆಯಲ್ಲೂ ಇನ್ಫ್ಲೇಷನ್ ರೇಟ್ ಇರುತ್ತೆ. ಈ ಇನ್ಫ್ಲೇಷನನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಅದರಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಈಗ ನಿಮ್ಮ ಬಳಿಯಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದ್ರೆ ಇನ್ನು 10 ವರ್ಷದ ಬಳಿಕ 6% ಇನ್ಫ್ಲೇಷನ್ ರೇಟಿನಂತೆ ಅದರ ಬೆಲೆ 55,84,000ಕ್ಕೆ ಕುಸಿತ ಆಗುತ್ತೆ. ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಈಗ ನಿಮ್ಮ ಬಳಿಯಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದೆ. ಸದ್ಯ ದೇಶದಲ್ಲಿ 6% ಇನ್ಫ್ಲೇಷನ್ ರೇಟ್ ಇದೆಯಪ್ಪ. ಇದೇ ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಮುಂದುವರಿತಾ ಹೋದರೆ ಇನ್ನು 10 ವರ್ಷ ಬಿಟ್ಟರೆ ಆ 1 ಕೋಟಿಯ ಬೆಲೆ 55,84,000ಕ್ಕೆ ಕುಸಿಯುತ್ತೆ. ಸರಿಸುಮಾರು ಒಂದು 50% ಕುಸಿದು ಹೋಗುತ್ತೆ. ಅದೇ ಮಿತ್ರರೇ, 20 ವರ್ಷಕ್ಕೆ ಆ 1 ಕೋಟಿಯ ಬೆಲೆ 31,18,000ಕ್ಕೆ ಕುಸಿಯುತ್ತೆ. ಈಗ 1 ಕೋಟಿ ಇದೆ, ಇನ್ನು 20 ವರ್ಷದ ನಂತರ ಅದರ ಬೆಲೆ ಕೇವಲ 31,18,000 ಆಗುತ್ತೆ. ಅಂದರೆ 6% ಇನ್ಫ್ಲೇಷನ್ ರೇಟ್ ಇದ್ದರೆ. ಅದೇ ಮಿತ್ರರೇ, 30 ವರ್ಷಗಳ ನಂತರ ಆ 1 ಕೋಟಿಯ ಬೆಲೆ 17,41,000 ಆಗಿರುತ್ತೆ. ಅಂದರೆ ಇವತ್ತು ನೀವು 17,41,000ಕ್ಕೆ ಒಂದು ಕಾರನ್ನು ಖರೀದಿ ಮಾಡಿದ್ರೆ ಇನ್ನು 30 ವರ್ಷ ಬಿಟ್ಟು 1 ಕೋಟಿ ಕೊಡಬೇಕಾಗತ್ತೆ ಅದೇ ಕಾರಿಗೆ. 6% ಇನ್ಫ್ಲೇಷನ್ ರೇಟ್ ಇದ್ದರೆ ಇದನ್ನೇ ನಾವು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಈಗ ನಿಮ್ಮ ಹತ್ರ 1 ಕೋಟಿ ಇದ್ದು ಇನ್ನು 30 ವರ್ಷ ಬಿಟ್ಟು 17 ಲಕ್ಷ ರೂಪಾಯಿ ಅಂತಂದರೆ ಒಂಥರ ಆಘಾತ ಆಗುತ್ತಲ್ವಾ. ಅದೇ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅಲ್ಲಿ 24ರಿಂದ 25% ಇನ್ಫ್ಲೇಷನ್ ರೇಟು. ಈಗ 1 ಕೋಟಿ ಇದ್ದರೆ ಮುಂದಿನ ವರ್ಷವೇ ಅದರ ಬೆಲೆ 75 ಲಕ್ಷ. 4-5 ವರ್ಷಕ್ಕೆ ಅದರ ಬೆಲೆ 1-2 ಲಕ್ಷಕ್ಕೆ ಬಂದು ನಿಲ್ಲುತ್ತೆ 1 ಕೋಟಿಯ ಬೆಲೆ. ಅಂದರೆ ಆ ಮಟ್ಟಿನ ಇನ್ಫ್ಲೇಷನ್ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದನ್ನು ಈಸಿಯಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ, ಇವತ್ತು ನೀವು 1 kg ಈರುಳ್ಳಿಗೆ 100 ರೂಪಾಯಿ ಕೊಟ್ಟಿದ್ರೆ ಇನ್ನು 4 ವರ್ಷ ಬಿಟ್ಟು 400 ರೂಪಾಯಿ ಕೊಡಬೇಕಪ್ಪ. ಅಷ್ಟರ ಮಟ್ಟಿಗೆ ಇನ್ಫ್ಲೇಷನ್ ಪಾಕಿಸ್ತಾನದಲ್ಲಿದೆ. ಹೀಗಾಗಿ ಜನ ರೋಸ್ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ತನ್ನ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿತು. ಪಾಕಿಸ್ತಾನದಲ್ಲಿ ಸರಿಸುಮಾರು 40% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ ದಿನೇ ದಿನೇ ಏರ್ತಾ ಇದೆ. ಭಾರತ ಸರ್ಕಾರ ಏನು ಘೋಷಣೆ ಮಾಡ್ತಾ ಇದೆ? ನಮ್ಮಲ್ಲಿ ನಾವು ಬಡತನದಿಂದ ಜನರನ್ನು ಹೊರಗೆ ತರ್ತಾ ಇದ್ದೀವಿ, ಕೋಟ್ಯಾಂತರ ಜನರನ್ನು ಬಡತನ ರೇಖೆಯಿಂದ ಮೇಲೆತ್ತಿದ್ದೀವಿ ಅಂತ ಭಾರತ ಸರ್ಕಾರ ಹೇಳುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಈ ಹಿಂದೆ ಮಧ್ಯಮ ವರ್ಗದಲ್ಲಿದ್ದಂಥವರು, ಏನೋ ಅವ್ರ ಮಟ್ಟಿಗೆ ಅವರು ಜೀವನ ಮಾಡ್ಕೊಂಡಿದ್ದವರೂ ಕೂಡ ಬಡತನ ರೇಖೆಗೆ ಹೋಗ್ತಾ ಇದ್ದಾರೆ. ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂತಹ ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಬೆಲೆ ಏರಿಕೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಸದ್ಯ ಇಮ್ರಾನ್ ಖಾನ್ ಮಾಜಿ ಪ್ರಧಾನಿ ಏನು ಜೈಲಲ್ಲಿದ್ದಾರಲ್ಲ, ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಎಕನಾಮಿಕಲಿ ಕೊಲ್ಯಾಪ್ಸ್ನತ್ತ ಹೋಗ್ತಾ ಇದೆ, ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಬಹಳ ದೊಡ್ಡ ಬ್ಯಾಂಕ್ ಕರಪ್ಟ್ ದೇಶ ಆಗುತ್ತೆ ಅಂತ. ಮಿತ್ರರೇ, ಈ ಬ್ಯಾಂಕ್ ಕರಪ್ಸಿ ಇದೆಯಲ್ಲ ಅನೇಕ ರೂಪದಲ್ಲಾಗುತ್ತೆ. ಏನೆಲ್ಲ ದೊಡ್ಡ ದೊಡ್ಡ ಕಂಪನಿಗಳೇ ಬ್ಯಾಂಕ್ ಕರಪ್ಟ್ ಆಗಿ ದೇಶ ಸಾಲದ ಸುಳಿಯಲ್ಲಿ ಸಿಲುಕಬೇಕು ಅಂತೇನಿಲ್ಲ. ಈ ರೀತಿಯಾಗಿ ಬೆಲೆ ಏರಿಕೆಯಾಗಿ ಜನರಿಗೆ ಕೊಳ್ಳುವ ಸಾಮರ್ಥ್ಯ ಕಡಿಮೆ ಆದರೂ ಕೂಡ ದೇಶವೂ ಕೂಡ ದಿವಾಳಿ ಹಂತಕ್ಕೆ ಹೋಗ್ಬಿಡುತ್ತೆ. ಸದ್ಯ ಪಾಕಿಸ್ತಾನದ ಒಟ್ಟು ಸಾಲ $254 ಬಿಲಿಯನ್. ಪಾಕಿಸ್ತಾನ IMFನ ಬೇಲ್ಔಟ್ನ ಪ್ಯಾಕೇಜ್ನಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಮಿತ್ರರೇ, ಪಾಕಿಸ್ತಾನದ ಈ ದುಸ್ಥಿತಿಗೆ ಅವರೇ ಕಾರಣ. ಅವರು ಭಾರತದೊಂದಿಗೆ ಶಸ್ತ್ರಾಸ್ತ್ರ ಪೈಪೋಟಿಯನ್ನು ಬಿಟ್ಟು ಆರ್ಥಿಕವಾಗಿ ಪೈಪೋಟಿ ಮಾಡಿದರೆ ಇವತ್ತೆಲ್ಲೋ ಹೋಗಿರಬಹುದಿತ್ತು.
ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಹೂಡಿಕೆ ಮಾಡ್ತವೆ ಅಂತಂದರೆ ಪಾಕಿಸ್ತಾನಕ್ಕೂ ಅದು ಅವಕಾಶ ಇತ್ತು. ಪಾಕಿಸ್ತಾನವೂ ಕೂಡ ಅವರನ್ನು ಆಕರ್ಷಿಸಬಹುದಾಗಿತ್ತು. ಪಾಕಿಸ್ತಾನದಲ್ಲೂ ಕೂಡ ದೊಡ್ಡ ದೊಡ್ಡ IT ಕಂಪನಿಗಳನ್ನು ಆರಂಭಿಸಬಹುದಿತ್ತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶವನ್ನು ಕೊಡಬಹುದಾಗಿತ್ತು. ಯಾಕೆ ಅವಕಾಶ ಆಗಿಲ್ಲ? ಪಾಕಿಸ್ತಾನದಲ್ಲಿ ನಿರಂತರವಾಗಿ ಭಯೋತ್ಪಾದನೆ, ನಿರಂತರವಾಗಿ ಯುದ್ಧದ ವಾತಾವರಣ. ಹೀಗಾಗಿ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಒಬ್ಬ ಇನ್ವೆಸ್ಟರ್ 1000 ಬಾರಿ ಯೋಚಿಸ್ತಾನೆ. ಈಗಲೇ ಗೊತ್ತಾಯ್ತಲ್ಲ, ಡ್ರೀಮ್ ಬಜಾರ್ಗೆ ಸಾಕಷ್ಟು ಹೂಡಿಕೆ ಮಾಡಿದ್ದ, ಅವನ ದುಡ್ಡು ನೀರಲ್ಲಿ ಹೋಮ ಮಾಡ್ದಂಗಾಯಿತು. ಈ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದ್ದರೆ ಯಾರು ತಾನೇ ಬಂದು ಇನ್ವೆಸ್ಟ್ ಮಾಡ್ತಾರೆ? ಈಗ ಟೆಸ್ಲಾ ಪಾಕಿಸ್ತಾನಕ್ಕೆ ಬರ್ತೀನಿ ಅಂತ ಹೇಳುತ್ತಾ? ಅಥವಾ ಜಪಾನ್, ಅಮೆರಿಕ, UK ಯಾವುದಾದ್ರೂ ಕಂಪ್ನಿ ಬಂದು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರ? ಅವ್ರಿಗೆ ಅಭದ್ರತೆ ಇದೆ, ನಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲಿ ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಇದರ ಮಧ್ಯೆ ಪಾಕಿಸ್ತಾನದ ಡ್ರೀಮ್ ಬಜಾರ್ನಲ್ಲಿ ಈ ರೀತಿಯಾಗಿ ಆಗ್ತಾ ಇದ್ದರೆ ಈ ವಿಡಿಯೋ ಇಡೀ ವಿಶ್ವದಾದ್ಯಂತ ವೈರಲ್ ಆಗಿಬಿಟ್ಟಿದೆ. ಇನ್ನು ಮುಂದೆ ಪಾಕಿಸ್ತಾನದ ಹಾಲಾತ್ ಇನ್ನೂ ಖರಾಬ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.